ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯವೇನು? ನಮ್ಮೊಂದಿಗೆ ಇಲ್ಲಿ ಚುನಾವಣಾ ಉಸ್ತುವಾರಿ, ಎರಡನೇ ಬಾರಿಗೆ ಚುನಾವಣಾ ಉಸ್ತುವಾರಿಯಾಗಿರುವ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ಜಿ ಅವರು ಇದ್ದಾರೆ. ಬಘೇಲ್ ಸಾಹೇಬ್ರೆ, ನೀವು 21ರಲ್ಲೂ ಇದ್ದೀರಿ, 26ರಲ್ಲೂ ಇದ್ದೀರಿ. ಈ ಬಾರಿ ಏನನಿಸುತ್ತಿದೆ? ನೋಡಿ, 10 ವರ್ಷಗಳಾಯಿತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದು, ಮತ್ತು ಅವರು ಯಾವೆಲ್ಲ ಭರವಸೆಗಳನ್ನು ನೀಡಿದ್ದರೋ, ಅದು ನದಿ ಕೊರೆತದ ವಿಷಯವಾಗಿರಲಿ, ಸೇತುವೆ ಕಲ್ವರ್ಟ್ಗಳನ್ನು ನಿರ್ಮಿಸುವ ಮಾತಾಗಿರಲಿ, ಅಥವಾ 6 ಜಾತಿಗಳಿಗೆ ಎಸ್ಟಿ ಸ್ಥಾನಮಾನ ನೀಡುವ ಮಾತಾಗಿರಲಿ, ಈ ಎಲ್ಲ ಭರವಸೆಗಳನ್ನು ಅವರು ನೀಡಿದ್ದರು. ಆದರೆ ಯಾವುದನ್ನೂ ಪೂರ್ಣಗೊಳಿಸಲಿಲ್ಲ. ಟಿ ಬುಡಕಟ್ಟು ಜನಾಂಗದ ಟಿ ವೇತನವನ್ನು ಹೆಚ್ಚಿಸುವ ಮಾತಾಗಿರಲಿ, ಅವರು ನೀಡಿದ್ದ ಈ ಎಲ್ಲಾ ಭರವಸೆಗಳು ಪೂರ್ಣಗೊಂಡಿಲ್ಲ. ಆದರೆ ಅವರು ಚುನಾವಣೆಯ ಸರಿಯಾಗಿ ಮುಂಚೆ 40 ಲಕ್ಷ ಮಹಿಳೆಯರ ಖಾತೆಗೆ 3,600 ಕೋಟಿ ಹಾಕಿದ್ರಲ್ಲ. ಆದರೆ ಅಲ್ಲೂ ಅವರು ಆಯ್ದು ಹಾಕಿದ್ದಾರೆ. ಅಂದರೆ ಹಿಂದೂ ಮುಸ್ಲಿಮರ ಬಗ್ಗೆ ಮಾತನಾಡುವ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹಿಂದೂ ಮಹಿಳೆಯರ ಹೆಸರನ್ನೂ ಕೂಡ ತೆಗೆದುಹಾಕಿದ್ದಾರೆ. ಒಂದು ವೇಳೆ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನು ತೆಗೆದುಕೊಳ್ಳದಿದ್ದರೆ ಅವರಿಗೆ ಹಣ ಸಿಗುತ್ತಿಲ್ಲ. ಈ ಪರಿಸ್ಥಿತಿ. ಹಾಗಾಗಿ ಇದರಿಂದ ಅಸಮಾಧಾನ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ, ಹಿಮಂತ ಅವರು ಅಸ್ಸಾಂ ಅನ್ನು ತಮ್ಮ ಖಾಸಗಿ ಆಸ್ತಿ ಎಂದು ತಿಳಿದುಕೊಂಡಿದ್ದಾರೆ. ಮತ್ತು ಯಾವ ಜಮೀನು ಇಷ್ಟವಾಯಿತೋ, ಯಾವ ಮನೆ ಇಷ್ಟವಾಯಿತೋ, ಯಾವ ಆಸ್ತಿ ಇಷ್ಟವಾಯಿತೋ ಎಲ್ಲವನ್ನೂ ಲೂಟಿ ಮಾಡುವ ಕೆಲಸ ಮಾಡಿದ್ದಾರೆ. ಅಥವಾ ತಮ್ಮ ಮಿತ್ರರಿಗೆ, ತಮ್ಮ ತಂದೆಯ ಮಿತ್ರರಿಗೆ ದೋಚಿಕೊಡುವ ಕೆಲಸ ಮಾಡಿದ್ದಾರೆ. ಸಾಧನ ಸಂಪನ್ಮೂಲಗಳಲ್ಲಿ ಕಾಂಗ್ರೆಸ್ ಪಕ್ಷವು ಬಿಜೆಪಿಯನ್ನು ಸರಿಗಟ್ಟಲು ಸಾಧ್ಯವಾಗುತ್ತಿದೆಯೇ? ನೋಡಿ, ಸಾಧನ ಸಂಪನ್ಮೂಲಗಳಲ್ಲಿ ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಬಡವರ ಪಕ್ಷವಾಗಿದೆ ಮತ್ತು ಎಂದಿಗೂ ಹಣದ ಹಿಂದೆ ಓಡಿಲ್ಲ. ಇದು ಸಿದ್ಧಾಂತದ ಮೇಲೆ ಹೋರಾಡುವ ಪಕ್ಷ. ಭಾರತೀಯ ಜನತಾ ಪಕ್ಷ ಖಂಡಿತವಾಗಿಯೂ ವ್ಯಾಪಾರಿಗಳ ಪಕ್ಷ. ಅದು ಹಣದ ಬಲದ ಮೇಲೆ ಚುನಾವಣೆ ಗೆಲ್ಲುತ್ತದೆ ಅಥವಾ ಗೆಲ್ಲುವುದು ಅದಕ್ಕೆ ತಿಳಿದಿದೆ. ಹಾಗಾಗಿ ನಾವು ನಮ್ಮ ಸಿದ್ಧಾಂತವನ್ನ ಇಟ್ಟುಕೊಂಡು ಹೋರಾಡುತ್ತಿದ್ದೇವೆ. ಇದು ನಮ್ಮ ಪಕ್ಷ. ರೈತರ, ಕಾರ್ಮಿಕರ, ಯುವಕರ, ಮಹಿಳೆಯರ, ಸಣ್ಣ ವ್ಯಾಪಾರಿಗಳ ಇದೇ ಪಕ್ಷ. ಈ ಬಾರಿಯ ಚುನಾವಣೆ ನಿಮಗೆ ಹೇಗೆ ವಿಭಿನ್ನವಾಗಿ ಕಾಣಿಸುತ್ತಿದೆ? ನಿಮಗೆ ಅನ್ಸುತ್ತಿದೆಯೇ ಕಾಂಗ್ರೆಸ್ ಪಕ್ಷದ? ನೋಡಿ, ಆ ಸಮಯದಲ್ಲಿ ಕೆಲವು ದೊಡ್ಡ ತಪ್ಪುಗಳು ಆಗಿದ್ದವು. ಉದಾಹರಣೆಗೆ, ಅಜ್ಮಲ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದು, ಅದು ನಮ್ಮ ಅಂದ್ರೆ ತಪ್ಪಾದ ನಿರ್ಧಾರವಾಗಿತ್ತು ಮತ್ತು ಯಾವುದೇ ನಾಯಕತ್ವ ಇರಲಿಲ್ಲ. ಆ ಸಮಯದಲ್ಲಿ ರಾಜ್ಯ ನಾಯಕತ್ವದಲ್ಲಿ ಖಾಲಿ ಇತ್ತು. ಆದರೆ ಈಗ ಆ ರೀತಿಯ ಮಾತಿಲ್ಲ. ಮತ್ತು ಅಜ್ಮಲ್ಗೆ ಬೆಂಬಲ ನೀಡುವುದು ಎಂದರೆ ಬಿಜೆಪಿಗೆ ಬೆಂಬಲ ನೀಡುವುದು, ಹಿಮಂತಾಗೆ ಬೆಂಬಲ ನೀಡುವುದು ಎಂದು ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಮೊದಲು ಮತ್ತು ಈಗಿನ ನಡುವಿನ ವ್ಯತ್ಯಾಸವೇನೆಂದರೆ, ಮೊದಲು ಭಾರತೀಯ ಜನತಾ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿತ್ತು. ಆದರೆ ಈಗ ಭಾರತೀಯ ಜನತಾ ಪಕ್ಷದೊಂದಿಗೆ ಯಾವುದೇ ಹೋರಾಟವೇ ಇಲ್ಲ. ಯಾಕೆಂದರೆ ಅದು ಚುನಾವಣೆಯಲ್ಲಿಲ್ಲ. ಈಗಿನ ಹೋರಾಟ ಅಸಲಿ ಮತ್ತು ನಕಲಿ ನಡುವಿನದ್ದು. ಅಸಲಿ ಕಾಂಗ್ರೆಸ್ಸಿಗ, ನಕಲಿ ಕಾಂಗ್ರೆಸ್ಸಿಗ. ಅಸಲಿ ಕಾಂಗ್ರೆಸ್ನ ನೇತೃತ್ವವನ್ನ ಗೌರವ್ ಗೊಗೊಯ್ ವಹಿಸುತ್ತಿದ್ದಾರೆ ಮತ್ತು ನಕಲಿ ಕಾಂಗ್ರೆಸ್ನ ನೇತೃತ್ವವನ್ನ ಹಿಮಂತ ವಹಿಸುತ್ತಿದ್ದಾರೆ. ಈ ಅಸಲಿ ನಕಲಿ ಕಾಳಗದಲ್ಲಿ ಗೆಲ್ಲುವವರು ಯಾರು? ಅಸಲಿ ಗೆಲ್ಲುತ್ತದೆ. ತುಂಬಾ ಧನ್ಯವಾದಗಳು.